ಇದು ಮೊದಲು ತಲೆ ಆಗಿರ್ಲಿ ನನಗೆ. ಹೌದು. ಒಂದು ಮಾತು ಕೇಳ್ತೀನಿ, ಮಾನವ ಜನ್ಮ ಶ್ರೇಷ್ಠ ಅತಿ ಅಂದ್ರ ಚಂದ್ರಗುತ್ತಿ ಅರಸ. ಹೌದು. ಚಂದ್ರಗುತ್ತಿ ಅರಸ ಮಗಳ ಮ್ಯಾಲ ಮೋಹ ಮಾಡಿ ಮಗಳಿಗೆ ಬೆನ್ನು ಹತ್ತಿದ. ನೀ ಮಾನವ ಜನ್ಮ ಶ್ರೇಷ್ಠನು ಪಿಂಟು ಮಾಸ್ತರ ಹೇಳ್ರಿ. ಗಂಗಾದಾಗ ಹುಚ್ಚು ಯಾರಾದಿದ್ರ ಅದು ನಿನ್ನಂತ ನೀಚ ಮಾನವ ಪುಣ್ಯಾತ್ಮರ ಮಾನವ ಜನ್ಮ ಹೆಂಗ ಶ್ರೇಷ್ಠ ಆಗ್ತದೋ ಆಗುದ. ಅಮೋಕ್ಷದ ಮಧ್ಯ ನಾದವಂಶ ಲೆಕ್ಕತ್ತಾನೆ ಪಿಂಟು ಮಾಸ್ತರ್ ನನಗರೇ ತಿಳಿಯಲೇ ಇಲ್ಲ ಅದಂಗೆ. ಅದು ಹೌದು. ನಾದವಂಶ ಅಂದ್ರೆ ಯಾವುದು? ಯಾರಿಗೆ ನಾದವಂಶ ಅಂದ್ರು ಬೇಕಲ್ಲ. ನಾದವಂಶದವರಿಗೆ ಒಡ್ಡಿ ಮಾಡ ಶಿವಸ್ಥಾನದ ಬರ್ತದೇನು ಹೇಳ್ರಲ್ಲ. ಕರೆ ಬಂಡಲ ಮಾಡಿ ಪಂಪ್ ಹೊಡೆದು ಹೋಗಬೇಡ ಪಿಂಟು ಮಾಸ್ತಾರ. ಮೊದಲು ನಡುಗುದು ಬಿಡು, ಮೊದಲು ನಡುಗುದನ್ನ ಹಿಂಗ ಮಾಡೋದು ಬಿಡು. ನಡಗಲಕತ್ತಾರ ಏನ್ರಿಪ್ಪ? ಹಿಂಗ ನಡುಗುದು ಬಿಡು ಮೊದಲು ನೀವು. ಹೌದ. ನಡುಗುದು ಬಿಟ್ಟು ನಿನ್ನ ಕೆಲಸ ಶುದ್ಧ ಆಗ್ತದ. ಹೌದಲ್ಲ. ನನಗಲಕತ್ತಪ್ಪ ಅಂತಂದ್ರೆ ಮುಂದೆ ಅದು ಚೇರ್ಮನ್ ಅವ ನಿನ್ನ ಮೂತಿ ನೋಡಕತ್ತದ ಪಾಪ. ಆ ಡಗ್ಗ ಬಡಿಯವನಂತೂ ಅವ್ನು ನೋಡಿ ಹೆಂಗ್ ಮಾಡ್ಯಾನ ಪಾಪ. ನಮ್ಮ ಅಣ್ಣನ ಒಂದ ಕಾಲಾಗ ಸಾಕ್ಯಾನ, ಒಂದು ಕಾಲಾಗ ಹಂಗೆ ಬಿಟ್ಟಾನ. ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ. ಹೌದು. ಹೌದ್ರಿಪ್ಪ. ಪರಮ ಪವನ ಮೂರ್ತಿ ಪುಣ್ಯಕ್ಷೇತ್ರ, ಪುಣ್ಯಭೂಮಿ ಆಗಿರ್ತಕ್ಕಂಥ. ಹೌದು. ಹೌದು. ಶರಣರು ನಡೆದಾಡ್ತಕ್ಕಂಥ ಭೂಮಿ ಪಾವನಾಗೈತಿ, ಕುಡ್ದಂತ ಜಲ ಅಮೃತ ಆಗೈತಿ. ಮಾತಾಡ್ತಕ್ಕಂಥ ಮಹಾತ ಏನಾಗ್ಯದ್ರಿಪ್ಪ? ಮಾಣಿಕ್ಯದ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ. ಹೌದು. ಇಂಡಿಯ ತಾಲೂಕು ಅಂದ್ರೆ ಸಾಮಾನ್ಯ ತಾಲೂಕಲ್ಲ ಆತ್ಮೀಯ ಬಂಧುಗಳೇ. ಹೆಂಗದ್ರಿಪ್ಪ ತಾಲೂಕ? ಉತ್ತರ ಕರ್ನಾಟಕದೊಳಗ, ಅದು ವಿಶೇಷ ವಿಜಯಪುರ ಜಿಲ್ಲೆ ಒಳಗ. ಹೌದು. ಹೌದು. ಅತಿ ಹೆಚ್ಚು ಶರಣರು, ಸಂತರು, ಮಹಂತರು, ಜೋಗಿ ಜಂಗಮರು ಹುಟ್ಟಿರ್ತಕ್ಕಂಥ ಪುಣ್ಯಭೂಮಿ ಯಾವುದಾದ್ರೂ ತಾಲೂಕಿದ್ರ ಅದು ಇಂಡಿಯ ತಾಲೂಕದ ಸಮಾಜ ಕೈ ಎತ್ತಿ ಹೊಡೆದೈತೆ ಆತ್ಮೀಯ ಬಂಧುಗಳೇ. ಹೌದು. ಬೀದರ್ ಶಿವಕುಮಾರ ಸ್ವಾಮಿಗಳು ಇದೇ ಇಂಡಿ ತಾಲೂಕು ಪಡ್ನೂರು ಗ್ರಾಮದವರು. ಹೌದು. ಹೌದು. ಚಿಕ್ಕರಾಮಾರೂರು ಇದೇ ಇಂಡಿ ತಾಲೂಕಿನವರು. ಹೌದ್ರಿಪ್ಪ. ತಮ್ಮ ಯಲ್ಲಾಲಿಂಗ ಮಹಾರಾಜರು ಇದೇ ಇಂಡಿ ತಾಲೂಕಿನವರು. ಹೌದು. ಹೌದು. ಹೋಗಿ ಶಾಂತಮೂರ್ತಿ ಇದೇ ಇಂಡಿ ತಾಲೂಕಿನವರು. ಹೌದು. ಹೌದು. ಮತ್ತಾರಿ ಸರ ನೀನ ಮಕ್ಕೊಂಡಿ ಕಕ್ಕ. ಹೌದು. ಅದಕ್ಕೆ ಸಾನೋಡಿಗೆ ಶಿವಗಪ್ಪನವರು ಇದೇ ಇಂಡಿ ತಾಲೂಕಿನವರು. ಬಹಳ ಮಂದಿ ಆಗಿ ಹೋಗ್ಯಾರ ಇಂಡಿ ತಾಲೂಕದ ಶರಣರು. ಬಹಳ ಮಂದಿ ಶರಣರು. ಗೋಳಸಾರದ ಪುಂಡಲಿಂಗ ಮಹಾರಾಜರು ಇದೆ ಇಂಡಿ ತಾಲೂಕದವರು ಆತ್ಮೀಯ ಬಂಧುಗಳೇ. ಹೌದ್ರಿಪ್ಪ. ಅದಕ್ಕೆ ತಮ್ಮ ಆತ್ಮೀಯ ಬಂಧುಗಳೇ, ಸಭಾ ಮೊದಲು ಶಾಂತರಾರಿ. ಮೊದಲು ನೀವು ಶಾಂತತೆ ತಾಳ್ಬೇಕು. ಹೊಳಿ ಹೊಸದಾದ ಹೇಳ್ಯಾರ ಮಹಾತ್ಮರು. ಯಾರು? ಪಿಂಟು ಮಾಸ್ತರು. ಹೇಳ್ಯಾರಿಪ್ಪ. ಮಹಾರಾಷ್ಟ್ರ ರಾಜ್ಯದಿಂದ ಬಂದಾರ ಪಿಂಟು ಮಾಸ್ತರ್. ಹೇಳ್ಯಾರ ಹೊಳಿ ಹೊಸದಾದ ಇದ್ರು ಸಹಿತ ಹೊಳಿ ದಾಟಬೇಕಾಗ್ಯದ, ಅಚ್ಚಿ ಕಡೆ ಹೋಗ್ಬೇಕಾಗ್ಯದ. ನೋಡ್ರಿ ಪುಣ್ಯಾತ್ಮರೇ ಚಾಲೆಂಜ್ ಮಾಡಕತ್ತಾರ. ಚಾಲೆಂಜ್ ಅವರು ಪಿಂಟು ಮಾಸ್ತರ ಚಾಲೆಂಜ್ ಕಟ್ಟಿ ಹಾಡಿಕೆ ಮಾಡ್ತೀನಿ ಅಂತ ಹೇಳ್ತಾರ. ಪಿಂಟು ಮಾಸ್ತರ್ ನಿನಗೊಂದು ಮಾತು ಹೇಳೋದೈತಿ. ಏನ್ ಹೇಳುದ್ರಿಪ್ಪ? ಚಾಲೆಂಜ್ ಕಟ್ಟು ಮೇಲೆ ಧಾರಿ ಅದಾವು. ಖರೆ ಗುರುನಾಥ್ ಮಾಸ್ತರ್ ಮುಂದೆ ನಿನ್ನ ಚಾಲೆಂಜ್ ನಡೆಯಂಗಿಲ್ಲ, ನಿನ್ನ ಢಾವ್ ನಡೆಯಂಗಿಲ್ಲ. ಇದು ಮೊದಲು ತಿಳ್ಕೊ. ನೀವು ಇದು ತಿಳ್ಕೊರಿ ಮೊದಲ. ಇದು ಮೊದಲು ನಿನ್ನ ಹಣೆ ಬರ್ದ ಬರ್ಕೋ ಮೊದಲ. ದಿನ ಚಾಲೆಂಜ್ ಅದೇ ಅವ್ರದು. ಅಲ್ಲ, ಸುರ್ವೇನ್ ಸಂಧಿಗೆ ಬಂದು ಚಾಲೆಂಜ್ ಚಾಲು ಮಾಡ್ಯಾರ ಇವರು. ಬರೋದು ಬಾರಕ ನೋಡ್ರಿ ಅವ್ನು ಹೆಂಗ್ ಬಂದ ನೋಡ್ರಿ. ಒಂದು ಟೈಪ ಸೋಲಾಪುರ ಕಟ್ಟಕ್ ಬಂದಂಗ ಆಗ್ಯದ. ಅವನ ಪ್ಯಾಂಟ್ ನೋಡು, ಅವನ ಜುಬ್ಬ ನೋಡು, ಅವನ ದಾಡಿ ನೋಡ್ರಿ ಹ್ಯಾಂಗ ನಿಂತ ನೋಡ್ರಿ. ಖರೆ ನಡಗ್ಲಕತ್ತಾರ. ಯಾಕತ್ತ ಅವ ಕೈ ನಡಗ್ಲಕತ್ತವ್ರ. ಒಂದು ನಮನಿ ಕೈ ನಡಗಕತ್ತಾವ. ಹೌದು. ಹೌದು. ಸರ ಗುರುನಾಥ್ ಮಾಸ್ತರ ಮಗ್ನದಾರ. ಇದು ಮೊದಲು ತಲೆ ಆಗಿರ್ಲಿ. ಮೊದಲು ತಲೆ ಆಗಿರ್ಬೇಕು. ಚಾಲೆಂಜ್ ಕಟ್ಟಬೇಡ. ನನ್ನೊಂದು ವಿನಂತಿ ಅದ. ಚಾಲೆಂಜ್ ಕಟ್ಟಿದವ್ರು ಯಾರೂ ಬಂದ್ಯಾರುವುದಿಲ್ಲ. ಉಳಿದಿಲ್ಲ. ರಾಮಗ ನೋಡ್ತೀನಂತ ಚಾಲೆಂಜ್ ಮಾಡ್ದ. ರಾವಣ ಹತ್ತದಲ್ಲೇ ರಾವಣ ಉಳಿದಾನೇನು ಭೂಮಿ ಮೇಲ ಇಲ್ಲ. ಬೀರಪ್ಪಗ ಕ್ವಾನಾಸುರ ದೈತ್ಯ ಚಾಲೆಂಜ್ ಮಾಡ್ದ. ನೀ ಇಟ್ಟೆ ಸಣ್ಣವದು. ನಿಮ್ಮಂತರ ಬಹಳ ಮಂದಿ ಹೋಗ್ಯಾರ ಚಾಲೆಂಜ್ ಮಾಡ್ದ. ಕ್ವಾನಾಸುರ ದೈತ್ಯ ಉಳ್ದಾನೇನು ಇಲ್ರಿಪ್ಪ. ಪುಣ್ಯಾತ್ಮರೇ, ಅಮುಷ್ಯದ ಮುತ್ಯಾನ ಮಠದಾಗ ಚಾಲೆಂಜ್ ಕಟ್ಟಬೇಡ. ಬೀರಪ್ಪನ ಮಠದಾಗ ಚಾಲೆಂಜ್ ಕಟ್ಟಬೇಡ. ಇದು ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ. ಈಜದಳ ಸೇರಿದ ಸಿಗೋದು ಸುಖ ಸಾಗರ. ಇದು ಗಂಧರ್ವ ವಿದ್ಯೆ. ಪಿಂಟು ಮಾಸ್ತಾರ ಅದೊಂದು ಭಯಪಾಠ ಮಾಡ್ಯಾರ ಒಟ್ಟು ಅವರು. ಗಂಧರ್ವ ವಿದ್ಯೆ ಇದ್ರಾಗ ಚಾಲೆಂಜ್ ಕಟ್ಟಬೇಡಿ. ಎಷ್ಟೋ ಮಂದಿ ನಮಗಿಂತ ಶಾಣ್ಯಾರ ಪಂಡಿತರ ಭೂಮಿ ಅಲ್ಲಿ ತುಂಬಿ ತುಳ್ಕಾಕತ್ತಾರ. ಒಬ್ಬನೇ ಶಾಣ್ಯ. ಬಹಳ ಅರವಟ್ಟು ಕಲಾವಂತರು ಕೂಡ್ಯಾರಿಪ್ಪ. ಆತ್ಮರೇ ಏನಾಯ್ತ್ರಿಪ್ಪ? ನಾವೊಂದು ಮಾತು ಹೇಳೋದೈತಿ ಇಲ್ಲಿ. ಏನ್ ಹೇಳೋದು ಮಾತ? ಪಿಂಟು ಮಾಸ್ತರ್ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ. ತಮಗೆಲ್ಲರಿಗೂ ಗೊತ್ತೈತಿ. ಹೇಳ್ಯಾರ. ಇಲ್ಲಿ ಕಮಿಟಿಯವ್ರು ಮೊದಲೇ ನಿರ್ಣಯ ತಗೊಂಡಾರ. ಏನಪ್ಪಾ ಅಂತ ಕೇಳಿ, ಅಮಶಿದ ಮುತ್ತೆ ಬ್ಯಾರಲ್ಲ, ಮಹಾಳಿಂಗ್ರಾಯ ಮುತ್ತೆ ಬ್ಯಾರಲ್ಲ,
ದೇವರಲ್ಲಿ ಭೇದ ಅಂತೂ ಮಾಡಬೇಡ್ರಿ ಮಾಡಬೇಡ್ರಿ ಅಂತಕ್ಕಂಥ ಸೂಚನೆಯನ್ನು ನಮಗೆ ಕೊಟ್ಟಾರ. ಹಾ ಹೌದಲ್ಲ ಕೊಟ್ಟಾರ. ನಾವಿಲ್ಲಿ ಭೇದ ಮಾಡೋ ಸಂಘಗಳ ಅಲ್ಲ, ಅಲ್ಲ ಒಂದು ಗೂಡಿಸು ಸಂಘ ನಮ್ಮದೈತಿ. ಹೌದು ಹೌದು ಹೌದಾ? ಅದಕ್ಕೆ ಜ್ಞಾನಿ ಹೇಳ್ತಾನ, ಏನತ್ರಿಪ್ಪ? ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಬಹಳ ಭಂಗವಯ್ಯ. ಹೌದು ಹೌದು ಸಂಘಗಳು ಎರಡುಂಟು, ಹೌದು. ಒಂದು ಹಿಡಿ ಒಂದು ಬಿಡು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಮಹಾತ್ಮರು. ಸಂಗೀತೊಳಗ ಮಾತುಗಳು ಹೇಳ್ಯಾರ ಹಿಂಗ. ಅದಕ್ಕೆ ಹೇಳಿದ್ರೆ ಪಿಂಟು ಮಾತ್ರ ಸುರಿಗೆ ಬಂದು ಮಾನವ ಜನ್ಮ ಬಹಳ ಶ್ರೇಷ್ಠ ಅದ, ಶ್ರೇಷ್ಠ ಅದ. ಮಾನವ ಜನ್ಮ ಬಹಳ ಶ್ರೇಷ್ಠ ಅದ. ಮಾನವನಿಗಿಂತ ದೊಡ್ಡ ಶ್ರೇಷ್ಠವಾದ ವಸ್ತು ಭೂಮಿಯಲ್ಲಿ ಯಾವುದೂ ಇಲ್ಲ. ಮಾನವ ಬಹಳ ದೊಡ್ಡ ಶ್ರೇಷ್ಠ ಅದ ಅಂತಕ್ಕಂಥ ಮಾತು ತಮಗೆಲ್ಲರಿಗೂ ಹೇಳ್ಯಾರ. ಸ್ವಲ್ಪ ಕೇಳಿರಿ. ಹೇಳ್ಯಾರಪ್ಪ, ಮಾಹಿತಿ ಬಂದಿತ್ತು ಹೇಳ್ಯಾರ ಪಿಂಟು ಮಾಸ್ತರ್. ಲಕ್ಷ ಕೊಟ್ಟು ಕೇಳ್ರಿ ಪುಣ್ಯಾತ್ಮರೇ. ಹೆಂಗದ? ಹೇಳ್ತದ ಒಂದು ಕಡೆ ಜ್ಞಾನಿ ಹೇಳ್ತದ ಮಾತಾ. ಜ್ಞಾನಿ ಹೇಳ್ತಾರೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ. ಹೌದು ಹೌದು. ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟಿ ಹಾಕಿದರೆ ಮೇಲು ಗೊಬ್ಬರವಾದೆ. ಹೌದು ಹೌದು. ಈ ನಾರಿಗೆ ಅದೇ ಎಲೆ ಮೂಲ ಮಾನವ, ಎಲೆ ಮೂಲ ಮಾನವ. ಆಕಳು ಕೇಳ್ತದ ಪಿಂಟು ಮಾಸ್ತರ್ ನಿನಗ. ಮನುಷ್ಯರು ಕೇಳ್ತದ ಆಕಳ. ಮಾನವ ಜನ್ಮ ಶ್ರೇಷ್ಠ ಅಂತ ಬಾಯಿಲಿ ಹೇಳಕತ್ತಿ ಪುಣ್ಯಾತ್ಮರ ಕೇಳ್ರಿ. ಹೌದು. ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ಯಾನ್ರಿ. ಹೇಳ್ಯಾನ. ಒಂದು ಮಾತು ಕೇಳ್ತೀನಿ, ಮಾನವ ಜನ್ಮ ಬಹಳ ಶ್ರೇಷ್ಠ ಅದಿ ಅತ್ತಿ ಅಂದ್ರ ಚಂದ್ರಗುತ್ತಿ ಅರಸ. ಹೌದು. ಚಂದ್ರಗುತ್ತಿ ಅರಸ ಮಗಳ ಮ್ಯಾಲ ಮೋಹ ಮಾಡಿ ಮಗಳಿಗೆ ಬೆನ್ನು ಹತ್ತಿದ. ನೀ ಮಾನವ ಜನ್ಮ ಶ್ರೇಷ್ಠನು ಪಿಂಟು ಮಾಸ್ತರ ಹೇಳ್ರಿ. ಶ್ರೇಷ್ಠ ನಿಂದು ಒಂದು ಮಾತ. ಹೌದು. ಸರಸ್ವತಿನ ಮಗಳ ಲಗ್ನದ ತಂದೆ ನೋಡ್ರಿ. ನೀ ಹಂಗ ಶ್ರೇಷ್ಠ ಬಾಬಾ. ಬ್ರಹ್ಮ ಲಗ್ನ ಆದ, ಬ್ರಹ್ಮ ಲಗ್ನ ಅದ, ತಂಗಿ ಲಗ್ನ ಅದ. ಹೌದು. ನೋಡ್ರಿ, ತಾಯಿಯನ್ನು ಗೊತ್ತಾಗ್ಲಿಲ್ಲ, ತಂಗಿಯನ್ನು ಗೊತ್ತಾಗ್ಲಿಲ್ಲ. ಉಂಡೆ ಗಂಗಾದಾಗ ಹುಚ್ಚು ಯಾರೋ ಇದ್ರ ಅದು ನಿನ್ನಂತ ನೀಚ ಮಾನವ ಪುಣ್ಯಾತ್ಮರ ಮಾನವ ಜನ್ಮ ಹೆಂಗ ಶ್ರೇಷ್ಠ ಆಗ್ತದ? ಆಗುದಿಲ್ಲ. ಇದು ಹೆಂಗ ಶ್ರೇಷ್ಠ ಆಗ್ತದ? ಆಗುದಿಲ್ಲ. ಸ್ವತಃ ತಾಯಿ ಕೂತು ಮಗನ್ ಹೊಡಿಸ್ಯಾಳ. ಸ್ವತಃ ತಾಯಿ ಕೂತು ಮಗನ್ ಹೊಡಿಸ್ಯಾಳ. ಹೊಡಿಸ್ಯಾಳ್ರಪ್ಪ, ಹೊಡಿಸ್ಯಾಳ. ಹೆಂಗ ಶ್ರೇಷ್ಠ ಪಿಂಟು ಮಾಸ್ತರ ನೋಡು. ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಕತ್ತೀರಿ. ಹಿಂಗೇನ? ಒಂದು ಮಾತು ಉಳಿದೈತಿ. ಹೆಂಗ್ರಿಪ್ಪ? ನಾ ಮಾತು ಬಹಳ ಚಂದ ಹೇಳ್ತೀನಿ. ಹೆಂಗ್ರಿಪ್ಪ? ಮಲಕ್ಕಿಂತ ಕರ ಕಷ್ಟ ನರನ ಬಾಳುವೆ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ? ತಮ್ಮ ಅಡವ್ಯಾಗ ಒಂದು ಮಲ ಸತ್ತಪ್ಪ ತಂದ್ರ ಮಲ ಅದನ್ನ ಹಿಡ್ಕೊಂಡು ಬಂದು ಅಗರಿಕೆ ಊರು ತುಂಬ ಎಲ್ಲ ತಿರುಗಾಡ್ರಿ. ಅದಕ್ಕೆ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕಿಮ್ಮತ್ತು ಕಟ್ಟಿ ಆ ಮಲ ತೋತಾರ. ತಗೊಂಡು ತಿಂತಾರಲ್ಲ. 30 ರೂಪಾಯಿ ಕಿಮ್ಮತ್ತು, 30 40 ರೂಪಾಯಿ ಕಿಮ್ಮತ್ತು ಕಟ್ಟಿ ತೋತಾರ. ಮಲಕ್ ಕಿಮ್ಮತ್ ಬಹಳ ಶ್ರೇಷ್ಠ ರೀ ಪಿಂಟು ಮಾಸ್ತರ. ಮಾನವ ಜನ್ಮ ಶ್ರೇಷ್ಠವನ. ದಿಮ್ಮ ಬಡಿ ಟೈಮದಾಗ ಇವ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ನಂದ್ರ ಪಿಂಟು ಮಾಸ್ತರ ಇವನ್ ಹೆಣ ಅಗರಿಕೆ ಹಿಡ್ಕೊಂಡು ತಿರುಗಾಡ್ರಿ. ಯಾರು 1 ರೂಪಾಯಿ ಕಿಮ್ಮತ್ತು ಕಟ್ಟಿ ತಗೊಂತಾರ. ಇವ್ನ ಹಣ ಕೇಳುವುದಿಲ್ಲ. ಅದಕ್ಕ ಮೊದಲು ಹೇಳ್ರಿ, ಎಲಿಗೆ ಆಳಿಗೆ ಒಯ್ರಿ, ಅಲ್ಲಿ ಮುಚ್ಚ್ರಿ ಮಗನ ಇಲ್ಲಿ ಯಾಕೆ ತರ್ತೀರಿ ಅಂತ ಕೇಳ್ತಾರ. ಹೌದು. ಖರೆ ಆ ಪ್ರಾಣಿಗೆ ಕಿಮ್ಮತ್ತು ಕಟ್ಟಿ ತಗೋತಾರ. ಖರೆ ನನಗೆ ಕಿಮ್ಮತ್ತು ಕಟ್ಟಂಗ ನೀ ಹೆಂಗ ಶ್ರೇಷ್ಠ ಪಿಂಟು ಮಾಸ್ತರ? ಮಾನವ ಜನ್ಮ ನೀ ಹೆಂಗ ಶ್ರೇಷ್ಠ ಆಗ್ತಿ? ಆಗ್ಲಕ್ಕ ಬರಂಗಿಲ್ಲ. ಆಗಕ್ಕೆ ಬರಂಗಿಲ್ಲ. ಪಕ್ಷಿ ಪ್ರಾಣಿಗಳ ಜನ್ಮಕ್ಕಿಂತಲೂ ಕರ ಕಷ್ಟ ನರನ ಬಾಳಿವೆ. ಹೌದು ಹೌದು. ಇದು ನಿನಗೊಂದು ಮಾತು ಹಿಂಗೈತಿ. ಇರ್ಲಿ ಪುಣ್ಯಾತ್ಮರೇ. ಹೌದು. ಇನ್ನ ಈ ಕಡೆ ಬರುವಂತಮ್ಮ ಪ್ರಪಂಚ ಪಾರಮಾತ. ಪ್ರಪಂಚದವ್ರು ನಾವು ಅದೆವು, ಪಾರ್ ಮಾಡ್ದವ್ರು ಪಿಂಟು ಮಾಸ್ತರ್ ಅದಾರ. ಹೇಳ್ಯಾರಪ್ಪ. ಹೇಳ್ಯಾರ. ಮಾತಾಡಿದ್ರೆ ಮಾತು ಎಂತದಂತ ಹೇಳಿದ್ರ ಇದು ಹೂವಿನಂತ ಮಾತಾಡ್ಬೇಕಾಗ್ಯದ. ಹೌದು. ಖರೆ ಹೂ ಮಾರೋ ಜಾಗದಾಗ ಹೂವೇ ಮಾರ್ಬೇಕಾದಾಗ ಹುಲ್ಲು ಮಾರಬಾರ್ದು ಅಂತ. ಹುಲ್ಲಿನ ವ್ಯಾಪಾರ ಇವತ್ತು ನಡಿಬಾರ್ದು. ಇನ್ನೊಂದು ಮಾತು ಹೇಳ್ಯಾರವ್ರು. ಏನ್ರಿಪ್ಪ? ನನ್ನ ಹೊಲದಾಗ ನೀ ಕಾಲಿಡಂಗಿಲ್ಲ ಗುರುನಾಥ್ ಮಾಸ್ತಾರ. ಹೌದು. ಕಂಡೀಷನ್ ಮಾಡ್ಯಾರ 7 ಗಂಟೆ ತನ ನಿನ್ನ ಹೊಲದಾಗ ನಾ ಕಾಲಿಡಂಗಿಲ್ಲ. 7 ಗಂಟೆದ ಎಷ್ಟು ತಡ ಆಗ್ಯದ ಅಟ್ಟು ಬಿರುಸಾಗದ ಆಡಿಕೆ ಅಂತ ಹೇಳ್ಯಾರ ಅವ್ರು. ಬರೀ ಹೇಳುದ ಕೇಳಿ ಎಲ್ಲಿ ಬೇಕಲ್ಲ ನಾವು. ಗುರುಸಾಲ ಯೂಟ್ಯೂಬ್ ಅದ. ಯಾರು ಪಿಂಟು ಮಾಸ್ತರ ಯೂಟ್ಯೂಬ್ ಮಾಡ್ಯಾರ ಅವರು. ಮಾಡಲಕ್ಕಲ್ಲ, ಅದಕ್ಕೆ ಸಂಬಂಧ ಅದ. ಅದು ಅದೇ ಚಾಲೆಂಜ್ ಮಾಡೋದು. ಬರೇ ಚಾಲೆಂಜ್. ಅದನ್ನ ಚಾಲೆಂಜ್ ಬಿಟ್ಟು ಮತ್ತೇನು ಕೆಲಸನೇ ಇಲ್ಲ ಅವ್ರದ್ದು. ಇರ್ಲಿ ಪುಣ್ಯಾತ್ಮರೇ. ಏನಾಯ್ತು? ಇದು ಚಾಲೆಂಜ್ ಅದ. ಇದು ಮಾಡ್ತಾ ಎಲ್ಲಿ ಮಾಡ್ತಾ 12ಕ್ಕೆ ಬಂದು ಹಿಂಗೆ ಮಾಡ್ತಾ ಹಿಂಗೆ ಇನ್ನೊಂದು ಸಂದರ್ಭ ಹೊತ್ತು ಬಿಡುದು ಹೊಂಟ್ರಿ. ಅದಕ್ಕೆ ಹೇಳೋದೈತೆ ಆತ್ಮೀಯ ಬಂಧುಗಳೇ. ಏನದ್ರಿಪ್ಪ? ನನ್ನ ಹೊಲದಾಗ ಕಾರಿಡಂಗಿಲ್ಲ ಅಂತ ಹೇಳ್ಯಾರಲ್ಲ. ಹೌದಾ? ಇನ್ನೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ಯಾರಿಪ್ಪ? ಅಮೋಕ್ಷದ ಮುತ್ಯ ನಾದ ಅಂಶದವರು ಅಂತ ಹೇಳಿದ್ರು ಅವರು. ಯಾವ ಅಂಶದವ್ರಿಪ್ಪ? ಅಮೋಕ್ಷದ ಮುತ್ಯ ನಾದ ಅಂಶದಲ್ಲ ಕತ್ತಾರಿ. ಹೌದು. ನಾ ಇಲ್ಲಿ ಭೇದ ಮಾಡಂಗಿಲ್ಲ. ಭೇದ ಇಲ್ಲ. ಅಮೋಕ್ಷದ ಮುತ್ಯ ನಾದ ಅಂಶ ಲಕ್ಕತ್ತಾನೆ ಪಿಂಟು ಮಾಸ್ತ ನನಗರೇ ತಿಳಿಯಲೇ ಇಲ್ಲ ಅದಂಗೆ. ಅದು ಹೌದು. ನಾದ ಅಂಶ ಅಂದ್ರೆ ಯಾವುದು? ಯಾರಿಗೆ ನಾದ ಅಂಶ ಅಂದ್ರು ಬೇಕಲ್ಲ. ನಾದ ಅಂಶದವರಿಗೆ ಒಡ್ಡಿ ಮಾಲ ಶಿವಸ್ಥಾನದ ಬರ್ತದೇನು ಹೇಳ್ರಿಲ್ಲ. ಭಂಡಾರ, ಕಂಬಳಿ, ಬೆತ್ತ,
ಹೋಮದ ಕಾಂಬಳಿ ನೇಮದ ಭತ್ತ ಮಳಿ ಕೀಲಿ ಬೆಳಿ ಕೀಲ ಇವೆಲ್ಲ ಬೇಕೇನು ಇವೆಲ್ಲ ನಾದವಂಶವ್ರು ಬರ್ತದೇನು ನಾದವಂಶನೆಲ್ಲ ಕತ್ತೀರಿ ಇದು ಯಾರು ನಾದವಂಶ ಅಂದ್ರೆ ಏನದು ಇವ್ರು ಯಾರಿಗೆ ಸಂಬಂಧರ ಪಟ್ಟವರದಾರ ಬೇಕಲ್ಲ ಎಲ್ಲಾರ ಬಂದು ಇವ್ರಿಗೆ ಹಿಂಗೆ ತಟ್ಟಾದ ಬೇಕಲ್ಲ ಈಗ ಹೇಳ್ಬೇಕಲ್ಲ ಸಂಶಯ ಬರತ್ತದ ಮಾತ ನಾದವಂಶನ ಅಮೋಕ್ಷದ ಮುದ್ದೆ ನಾದವಂಶ ತಲ್ಲಕತ್ತಾರ ಅವರು ಹೌದು ಹೌದು ಇದು ಭಂಡಾರಕ ಮತ್ತು ನಾದವಂಶಕ್ಕೆ ಏನು ಸಂಬಂಧ ಅದ ಬೇಕಲ್ಲ ಇದು ಎಲ್ಲ ಯಾಕಂತ ಈ ಕಡೆ ನಾದವಂಶ ಹೇಳ್ತಾರ ಆ ಕಡೆ ಮುತ್ಯಾಗ ಸಿದ್ಧ ಸುಲ್ತಾನಿ ವೀರ ಮದಗೊಂಡ ಆ ಕಡೆ ವರ್ಣ ಮಾಡ್ತಾರ ಹೌದು ಆ ಕಡೆ ಸಿದ್ಧ ಸುಲ್ತಾನ್ ಎಲ್ಲ ಕತ್ತಾರ ಈ ಕಡೆ ನಾದವಂಶ ಎಲ್ಲ ಕತ್ತಾರ ಯಾವಾಗ ಯಾರ ಅಂಶದ ನನಗೆ ತಿಳಿಯಾರ್ದಂಗೆ ಆಗ್ಯದ ಏನ್ ನಡಬರ್ಕ್ ಬಂದವ್ರಿದ್ರು ಏನ್ ದಂಡಿದ್ ಬಂದವ್ರಿದ್ರು ಬೇಕಲ್ಲ ಅಂತಕ್ಕಂಥದ್ದು ಮಾತ ಇಲ್ಲಿ ಕೇಳೋದೈತಿ ಯಾಕತ್ತ ವಿಷಯ ಬಹಳ ಚಂದ ಐತಿ ವಿಷಯ ಅದ ಇದ್ರಾಗೇನ ತಕರಾರಿಲ್ಲ ಇಲ್ಲ ಜಗಳ ಮಾಡೋದಿಲ್ಲ ಇದ್ರಾಗ ಎಲ್ರಿಪ್ಪ ಇನ್ನು ಮಾತು ಹೇಳೋದೈತಿ ಆತ್ಮೀಯ ಬಂಧುಗಳೇ ಏನ್ ಹೇಳುದ್ರಿಪ್ಪ ಪಂಚ ಮತ್ತು ಪಾರಮಾರ್ಥ ಎರಡು ವಿಷಯ ಕಮಿಟಿ ಅವ್ರು ಇಟ್ಟಾರ ಅವ್ರು ಪಾರಮಾರ್ಥ ಹಿಡ್ಕೊಂಡು ನನಗೆ ಪ್ರಪಂಚ ಬಿಟ್ಟಾರಲ್ರಿ ನಾನು ಹೊಲದಾಗ ಕಾಲಿಡಬಾರ್ದು ಅಂತ ಹೇಳ್ಯಾರ ಹೌದಾ ಜ್ಞಾನ ಹೇಳ್ತಾನ ಮಾತ ಹೆಂಗ್ ಹೇಳ್ತಾನ್ರಿಪ್ಪ ಪ್ರಪಂಚ ಮಾಡಿ ಪಾರಮಾರ್ಥ ಗೆದ್ದವ್ರಿಗೆ ಮಾತ್ರ ಮುಕ್ತಿ ಅದ ಅಂತ ಪುರಾಣ ಶಾಸ್ತ್ರಗಳು ಹಿಂಗೆ ಸಾರ್ತದ ಹೇಳ್ತಾರ ಹೌದಾ ಬರೇ ಪಾರಮಾರ್ಥ ಮಾಡಿ ಪ್ರಪಂಚ ಮಾಡಲಾರ ಪಾರಮಾರ್ಥಕ್ಕೆ ಹೋದವಂಗೆ ಎಂದೂ ಮುಕ್ತಿ ಇಲ್ಲ ಹಿಂಗ ಶಾಸ್ತ್ರ ಸಾರ್ಯಾವಲ್ಲ ಇಲ್ಲಿ ಏನು ಪ್ರಪಂಚ ಮಾಡಿದವರು ಯಾರ್ಯಾರು ಅದಾರಿಪ್ಪ ಬಹಳ ಸಾರದ ಪುಂಡಲಿಂಗ ಮಹಾರಾಜರು ಹೌದು ಇದೇ ಇಂಡಿ ತಾಲೂಕದಾಗ ಅದಾರ ಇನ್ನ ಇಂಡಿ ತಾಲೂಕ ಪ್ರಪಂಚ ಮಾಡ್ಯಾರ ಹೌದು ಖರೆ ಅವ್ರು ಪ್ರಪಂಚ ಬಿಟ್ಟು ಹೋಗಿಲ್ಲ ಹೆಂಡ್ರಿ ಬಿಟ್ಟು ಹೋಗಿಲ್ಲ ಮಕ್ಕಳು ಬಿಟ್ಟು ಹೋಗಿಲ್ಲ ಹೌದಾ ಮನೆ ಮೇಲೆ ಇನ್ನ ಧ್ವಜ ಹಾರಿಸ್ಯಾರ ಖರೆ ಇನ್ನ ಪ್ರಪಂಚದಾಗ ಅದಾರ ಖರೆ ಹೆಂಡತಿ ಕುಂದ್ರಲಕ್ಕ ಮಗ ಕುಂದ್ರಲಕ್ಕ ಮಕ್ಕಳು ಕುಂದ್ರಲಕ್ಕ ಹೇಳಿದ ಮಾತು ಇನ್ನಾದ್ರೂ ಸಿದ್ಧಾಂತ ಆಗದೆ ಇದೇ ಇಂಡಿ ತಾಲೂಕಿನ ಗ್ವಾಸಾರದ ಪುಂಡಲಿಂಗ ಮಾರೋ ಪ್ರಪಂಚದವರದರ ಆತ್ಮ ಬಂಧುಗಳು ಹೌದಾ ಇದು ಒಂದು ಮಾತೈತಿ ಆದ್ರಿಪ್ಪ ಕಲ್ಯಾಣದ ಬಸವಣ್ಣ ಭಾಗ್ಯವಾಡಿ ಬಸವಣ್ಣ ಅಂತಾರ ಹೌದು ಕಲ್ಯಾಣದ ಬಸವಣ್ಣ ಅಂತಾರ ಕಲ್ಯಾಣದ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣ ಅನಿಸಿಕೊಂಡು ಹೌದು ಪ್ರಪಂಚನೇ ಮಾಡ್ಯಾರ ಅವರು ಹೌದು ತಮ್ಮ ಪ್ರಪಂಚ ಮಾಡ್ಯಾರ ರಾಜಕೀಯ ಮಾಡ್ಯಾರ ಎಲ್ಲ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾರ ಪ್ರಪಂಚದಾಗಿದ್ದ ಕರೆ ಬಿಟ್ಟು ಹೋಗಿಲ್ಲ ಆತ್ಮ ಬಂಧುಗಳೇ ಬಿಟ್ಟು ಹೋಗಿಲ್ಲ ಬಸವಣ್ಣವ್ರು ಬಿಟ್ಟು ಹೋಗ್ಯಾರೇನು ಇಲ್ಲ ಸಿದ್ಧ ಮಹಾಲಿಂಗರಾಯ ಏನ್ ಮಾಡ ಪ್ರಪಂಚದಾಗ ಅದಾನ ಹೆಂಡ್ರನಾಗ್ಯಾನ ಮಕ್ಕಳು ಹಡ್ದಾನ ಹೌದು ಗುರುನಾಥನ ಸೇವ ಇದ್ರಾಗೆ ಮಾಡ್ಯಾನ ಇಲ್ಲೇ ಬಿಟ್ಟು ಹೋಗಿಲ್ಲ ಹೆಂಡ್ರ ಬಿಟ್ಟು ಹೋಗಿಲ್ಲ ಮಕ್ಕಳು ಬಿಟ್ಟು ಹೋಗಿಲ್ಲ ಪ್ರಪಂಚ ಮಾಡಿ ಸದ್ಯ ಕೆಟ್ಟ ಕಲಿಯುವ ಮುಂಡಾಸಾರ ಪಡ್ಕೋತಾನೆ ಸದ್ಯ ಹೊರಜಂತಿ ಗ್ರಾಮದ ಪುಣ್ಯಾತ್ಮರ ಇವರು ಪ್ರಪಂಚ ಮಾಡಿದ್ರ ಆತ್ಮ ಬಂದವರು ಇವರು ಪ್ರಪಂಚದಾಗ ಇದ್ದವರು ಇವರು ಇದು ತಲೆಯಾಗಿರ್ಬೇಕು ಮೊದಲ ಇದು ನಿಮ್ಮ ತಲೆ ಆಗಿರ್ಲಿ ಹೌದಾ ಪ್ರಪಂಚ ಮಾಡಿದ್ರ ಸಾಕಷ್ಟು ಜನ ಭೂಮಿ ಮೇಲ ಆಗ್ಯಾರ ಬಹಳ ಜನ ಅದರ ಪುಣ್ಯಾತ್ಮರು ಇದು 3 ಮಂದಿ ಉದಾಹರಣೆ ಇರ್ಲಿ ನಿನಗ ಇನ್ನು ನಾನು ಹೊಲದಾಗ ಮಾಸ್ತಾರ ಕಾಲ್ ಇಡಂಗಿಲ್ಲ ಬರಂಗಿಲ್ಲ ಕಾಲಿಟ್ಟಿ ನಿನ್ನ ಕಾಲೇ ಕಡಿತೀನಿ ಮತ್ತ ನಾನು ಕಾಲು ಇಡಬೇಡ್ರಿ ಕಾಡಿ ಹುಷಾರೇ ಮಾಡ್ರಿ ಕಾಡಿ ಇದು ಚೆನ್ನಾಗಿರ್ಲಿ ಹೌದು ಯಾಕತ್ತಕ್ಕೆ ನಿಮ್ಮ ಶರಣರು ಸಂತರು ಮಹಂತರು ನಮ್ಮ ಪ್ರಪಂಚದಾಗ ಹುಟ್ಟಿರಬಾರ್ದು ಹೌದಲ್ಲ ಅವ್ರಿಗೆ ತಾಯಿ ತಂದೆ ಇರಬಾರ್ದು ಹೌದು ಅಣ್ಣತಮ್ಮರು ಇರಬಾರ್ದು ಬಂದ ಬಳಗಿರಬಾರ್ದು ಹೌದು ಸೀಡ್ ಹತ್ತಿರಬಾರ್ದು ಹೌದು ದೋತ್ರ ಹತ್ತಿರಬಾರ್ದು ನಿನ್ನ ಪ್ಯಾಂಟ್ ಹತ್ತಿರಬಾರ್ದು ಹೌದಲ್ಲ ಇವು ಯಾವೂ ನಿಮ್ಗೆ ಹತ್ತಿರಬಾರ್ದು ಹತ್ತಲಾರ್ದವ್ರು ಯಾರು ಮುಕ್ತಿ ಬಂದ್ರೆ ಯಾಕಂತಕ್ಕೆ ನಿಜಗುಣವ್ರು ಹೇಳ್ತಾರ ಏನತ್ತ ಪ್ರಪಂಚ ಮಾಡಿದವ್ರಿಗೆ ಮಾತ್ರ ಮುಕ್ತಿ ಅದ ಪ್ರಪಂಚ ಮಾಡಲಾರ್ದವ್ರು ಮುಕ್ತಿ ಇಲ್ಲ ಅಂತ ನಿಜಗುಣವ್ರು ಹೇಳ್ಯಾರ ಈ ಮಾತ ಹೇಳ್ಯಾರಿಪ್ಪ ಕೈವಲ್ಯ ನವತ್ತು ಶ್ರುತಿ ಸಾರ್ತದ ಏನತ್ತ ಗಂಡನಿಗೆ ಹೆಂಡತಿಯಿಂದ ಸದ್ಗತಿ ಹೇಳ್ಯಾರ ಆಗಲ್ಲ ಅದಕ್ಕೆ ಹೇಳ್ತಾರೆ ಮನುಷ್ಯ ಜನ್ಮಕ್ಕೆ ಗುರು ಅಂತಕ್ಕಂಥ ಬಹಳ ಬೇಕು ಅಂತ ಹೇಳ್ಯಾರ ಬೇಕಲ್ಲ ಹೌದಾ ಹಂಗ ಪ್ರಪಂಚ ಬಿಟ್ಟು ನಿನ್ನವ್ರು ಯಾರ್ಯಾರು ಅದಾರ ಏನೇನು ಮಾಡ್ಯಾರ ಹೌದು ಯಾವ ಜಾಗದಾಗ ಇಲ್ಲಿ ಹುಟ್ಟಿರಬಾರ್ದು ನನ್ನ ಮನ್ಯಾಗ ಅವ್ರು ಹುಟ್ಟಿರಬಾರ್ದು ಪ್ರಪಂಚ ನನ್ನ ಮನ್ಯಾಗ ಹುಟ್ಟಿರಬಾರ್ದು ನನ್ನ ಹೊಲದಾಗ ನೀ ಕಾಲಿಟ್ಟಿರಬಾರ್ದು ಹೌದಲ್ಲ ಯಾರ್ಯಾರು ಮುಕ್ತಿ ಹೊಂದ್ಯಾರ ಏನೇನು ಪವಾಡ ಮಾಡ್ಯಾರ ಯಾವ ಜಾಗದಾಗ ಹೋಗ್ಯಾರ ಯಾವ ಟೈಮ್ದಾಗ ಏನು ಮಾಡ್ಯಾರ ಅಂತಕ್ಕಂಥ ಮುಂದಿನ ಪಡೆದಾಗ ಪಿಂಟು ಮಾಸ್ತಾರ ಹೇಳುದೈತಿ 7 ಗಂಟೆ ಅಲ್ಲ ರಾತ್ರಿ 9 ಗಂಟೆ ಆದ್ರೂ ನೀನು ಬಿಡಂಗಿಲ್ಲ ನಾನು ಗೊತ್ತಿಲ್ಲ ಅವ್ರಿಗೆ ಖರೆ ದಯವಿಟ್ಟು ಮಾತು ಹೇಳ್ತೀನಿ ಮಾತು ಎಂತ ಮಾತು ಹೇಳ್ಬೇಕಂತ ಕೇಳಿದ್ರ ಗೊತ್ತು ಜನರಿಗೆ ಹೌದು ಅನ್ನಬೇಕಾಗ್ಯದ ಮಾತ ಹಂಗ ಹೇಳುದೈತಿ ಖರೆ ಬಂಡಲ ಮಾಡಿ ಪಂಪ್ ಹೊಡೆದು ಹೋಗಬೇಡ ಪಿಂಟು ಮಾಸ್ತಾರ ಮೊದಲು ನಡುಗುದು ಹಿಂಗ ಮಾಡೋದು ಬಿಡು ನಡಗಲಕತ್ತಾರ ಏನ್ರಿಪ್ಪ ಹಿಂಗ ನಡುಗುದು ಬಿಡು ಮೊದಲು ನೀವು ಹೌದಾ ನಡುಗುದು ಬಿಟ್ಟು
ನಿನ್ನ ಕೆಲಸ ಶುದ್ಧ ಆಗ್ತದ. ಹೌದಲ್ಲ ನನಗೆ ಲೆಕ್ಕತ್ತಪ್ಪ ಅಂತಂದ್ರೆ ಮುಂದೆ ಅದು ಚೇರ್ಮನ್ ಅವ ನಿನ್ನ ಮೂತಿ ನೋಡಕತ್ತದ ಪಾಪ. ಪಾಪ ಆ ಡಗ್ಗ ಬಡಿಯವನಂತೂ ಅವ್ನು ನೋಡಿ ಹೆಂಗ್ ಮಾಡ್ಯಾನ ಪಾಪ ನಮ್ಮ ಅಣ್ಣನ. ಒಂದು ಕಾಲಾಗ ಸಾಕ್ಯಾರ ಒಂದು ಕಾಲಾಗ ಹಂಗೆ ಬಿಟ್ಟಾನ. ಹೌದು ಮುಂದಿನ ಪಡೆದಾಗ ಒಂದು ತೋಳು ಅಟ್ಟೆ ತರಂಗ ಆಡ್ತಾನೆ ಮುಂದಿನ ಪಡೆದಾಗ. ಹೆಂಗಾಕದ ಹಿಂಗ ಆಗಬಾರ್ದು ಪುಣ್ಯಾತ್ಮರೇ. ಅದಕ್ಕಿರ್ಲಿ ಒಂದು ಯಥಾ ಪ್ರಕಾರ ಚಾಲ್ ಹಾಡಿ ಸರಿಜೋಡಿ ಕಲಾವಿದರಿಗೆ ಪಾಳಿ ಕೊಡುನು. ಚಾಲೆಂಜ್ ಕಲಾವಿದರಿಗೆ ಪಾರಮಾರ್ಥದ ಕಲಾವಿದರಿಗೆ ಪಾಳಿ ಕೊಡುನು. ತಾವೆಲ್ಲರೂ ಶಾಂತ ರೀತಿ ಯಾಕದಕ್ಕೆ ಪ್ರಪಂಚದಾಗ ಇದ್ದುಕೊಂಡೆ ಇದೇ ಬನಕೋಟಿಗೆ ಮುತ್ಯಾರು. ಹೌದಲ್ಲಪ್ಪ ಬಹಳ ದೂರ ಇಲ್ಲಿ ಬನಕೋಟಿ ಮುತ್ಯಾರು ಮನಿ ಮ್ಯಾಲ ಧ್ವಜ ಹಾರಿಸಿದ್ರು, ಮನಿ ಮ್ಯಾಲ ಧ್ವಜ ಕಟ್ಟಿದ್ರು. ಇದೇ ಬನಕೋಟಿಗೆ ಮುತ್ಯಾರು ಮಾಡ್ಯಾರಲ್ರಿ ಪ್ರಪಂಚದಾಗ ಅದಾರ ಇವರು. ಅದಾರಲ್ಲ ಅವ್ರು ಎಲ್ಲಿ ಹೋಗಿಲ್ಲ, ಮನಿ ಬಿಟ್ಟು ಮಠ ಬಿಟ್ಟು ಹೋಗಿಲ್ಲ ಅವ್ರು. ಯಾಕ್ರಿ ಅದಾರಿಲ್ರಿ ಇದೇ ಜಾಗದ ಇದ್ಕೊಂಡು ಪುಣ್ಯಾತ್ಮನ ಕೆಲಸ ಮಾಡ್ಯಾರ. ಮುಂದಿನ ಬೆಳೆದಾಗ ಯಾವ ರೀತಿ ಹೇಳ್ತಾರಂತಕ್ಕಂಥ ಮಾತು ಹೇಳುತ್ತಾ ಸಣ್ಣ ಚಾಲಾಡಿ ಪಾಳಿ ಕೊಡುನು ಸಭಾ ಶಾಂತರಾಗಬೇಕಂತೀವಿ ನಾನು. ಹೌದು ಹೌದು